ಸಾರದಿ ನೋಡಿದ ಇವರ ಹದಾರಿದೆ. ಓ ಸೂರ್ಯ ಸಂಭವ ಕೇಳಿದೆಯಾ ಗುರುಪತಿಯ ಕಠೋರವಾದ ನುಡಿಯನ್ನು ಬೇಗನೆ. ಕಡುಗಲಿಯಾದ ಅಭಿಮಾನ್ಯವಿನ ಖಡ್ಗದ ಅಬ್ಬರಕ್ಕೆ ತಡೆಯಬಹುದ? ಈ ಪಡವೀಪನ ನುಡಿ ಎಂಬಾದಿಗಳಿಗೆ ಮಾತ್ರ ತಡೆಯಲಾಗದು. ರಾಮಯ್ಯ ಇದೇನೋ ಅನ್ಯಾಯ. ಪಾಪಸುತ್ತನೆ ಈ ಖಡ್ಗದ ದಾಳಿಯಿಂದ ನಮ್ಮ ಬಲವನ್ನ ನೊಂದಿಸಿದ್ಯಾ? ನಂಬಿಸಿರುವನು ನೀನು ಮಾಡಬಲ್ಲೇನು ಕಂದ? ನೋಡು ಈ ಗೋಡೆಯಲ್ಲಿ ಕುಂಠಾಮಿನ ಕಡಿಯನ್ನು ನೋಡು. ಪಾಪ ಸಂಭವ ಕಚ್ಚಿ ಬಿದ್ದರು ನೋಡು ನಿನ್ನ ಖಡ್ಗವ. ಎಲ್ಲ ಕನ್ನ ಖಡ್ಗವನ್ನು ಕೋರಿದೆ ಮದವೀರ ಮೊದಲ ಮದ ಮೂರ್ಖನಂ ಸರಿಗಡಿದನು. ಮದ ಮೂರ್ಖನನ್ನ ಗಲಗಲ ಬಲವಂತ ನಿಮ್ಮ ಬಲವೆಲ್ಲ ಹಾನಿ ಹೊಳೆವಂತ ಮಾಡಿದನು. ಕನ್ನ ಹೊಲಿಬರಗಡೆ ಸಾಲದೆ ಎನ್ನ ಗಡರ್ಕಂಡದ ಅಪ್ಪಲಕ್ಕೆ ಕನ್ನ ನಂಬ ಕಬ್ಬಲ್ಲೆಗನಾಯ್ದು ನೋಡ ಎದ್ದೆಯನ್ನು ನಿರ್ಬಲನಾಗಿ ನಿಂತಿರವನ ದೇವ ತರಿದನು. ಅಶ್ವತ್ಥಾಮನೆಯನ್ನ ರಥವನ್ನು ಹಾರಿಸಿದನು. ದ್ರೋಣನ ರಥವನ್ನು ಬಳಿದು ಹೊರಡಲು ಮಾಡಿದನು. ಸಾರಥೆ ಉಪದಿ ಕೌರವರನ್ನು ಹೇಳಿದ ಕರಿಯನ್ನು ಸಕ್ರಿಯಾಗಿ ಸೀಳಿದನು. ಸಾರಥೆ ಉಪದಿ ಸುವಾಸನ ಮುಖ ಬಂದ ಬಳಿದು ಕಳಿಸಿದನು. ಹೌದು ದೇವ. ಸಾರಥಿ ನೋಡಿದೆ ಭುಜಬಲ ದಂಡದ ರೀತಿ ನೋಡಿದೆ ದೇವ. ಅಹೋ ರಾಧೆಯ ನೋಡಿದೆಯಾ ಈ ಅಭಿಮಾನ್ಯವೆಲ್ಲ ಭುಜಬಲದ ಎಕ್ಕಡಿಕೆಯ? ಅದೇನು ಆಚಾರ್ಯ ಈ ಹಾಡುವಂತೆ ಮಗನು ರೋಷಾವೇಶದಿಂದ ಮದ ಬೇರೆದರು ಮಾವಳಿಗಳು ಕೋಪಾಗ್ನಿಯಿಂದ ಕೂಡಿದ ಬಿಡು ಕಣ್ಣಿನ ವೇಷಕ್ಕೆ ಕುಣಿಯುವ ವೇಷಗಳು. ಕಲೆಯಿಂದ ನಮ್ಮಯ ಬಲವನ್ನು ಸೆಟಪಡೆದರ ಕಣ್ಣ. ಕಲೆಯಿಂದ ನಮ್ಮಯ ಬಲವಲ್ಲ ಸೆಟಪಡೆದರೆ ಇದಕ್ಕೆ ಗತಿಯನ್ನು ಕಣ್ಣ. ನೋಡಿದೆಯಾಗಿ ನಮ್ಮವರ ಭೀಕರವಾದ ವರ್ಣ ಕಲಾವಂತವನೇ ಆಚಾರ್ಯರೇ ಮಾಡಿದೆ. ನಿನ್ನ ಗದ ಗಂಡ ಕರಕಮರ್ಗ ಧಾರಿತ ಗರುಡರು ಸೂಸುತ್ತ 65 ಶಾಪಗಳ ಮೂಡೆ ಕಟ್ಟಡಿ ಈ ಮುದ್ದಕ್ಕದ ಬೆಲೆ ಬಿದ್ದವು. ನಿನ್ನ ಅದ್ಭುತವಾದ ಪಥವು ನಿಂತಿತು. ಶಾಪ್ತ ಸಮೂಹ ನಿನ್ನ ಸದನ ಇಲ್ಲಿಗೆ ಮುಗಿದೋತು ಈ ಕ್ಷಣವ. ಕರ್ಣ ಎನ್ನ ಕರದಲ್ಲಿ ಕರ್ಣದಂಡವನ್ನು ಕೋಲಿನಂದು ಮದವೀರ ಉದರಬೇಡಿರಿ. ನಿನ್ನಂತೆ ಹಿಂಭಾಗದಲ್ಲಿ ನಿಂತ ದಳವನ್ನು ಖಂಡಿಸುವ ಜೀವಕಳ್ಳನಂದ ತಿಳಿದಿರುವನಲೇ ಕಪ್ಪಲ್ಲಿಗನ ಹಿರಿಯ ಒಲೆ ಅಪ್ಪನಕ್ಕೆ ಗುಣಬೇಡ ಸೈನ್ಯವಲ್ಲ ಅಪ್ಪನಾಯಕವನ್ನು ಮಾಡಿದ ನೋಡ್ಕೊ ನೋಡಿದಿರ ನೋಡಕ್ಕ. ಎಲ್ಲ ಸಾರಥಿ ನೋಡಿದೆಯಾ ಕರ್ಣನ ಭಾಗದ ಕಾಟಕದ ರೀತಿ? ನೋಡಿದ್ದೇನೆ ದೇವ. ನನ್ನ ಕರದೋಳುಬ ಶರೀರವು ಸತ್ರವನ್ನು ಮುನಿ ಒತ್ತಿ ನೋಡನ್ನು ಹಾಕಿದವು. ಕತ್ತರಿಸುವುದಕ್ಕೆ ಕರವಿಲ್ಲದ ಕಾರಣ ಎಂಬ
ಕರ್ಣನ ಸತ್ವ ಹಿರಿಮುಖವಾಯಿತು. ಹಾ ಪೃಥ್ವಿ ಮೇಲೆ ನಿಲ್ಲುವುದಕ್ಕೆ ತಕ್ಷಣ ಪಡಿಸಿದ್ದನು. ಇದನ್ನು ತಿಳಿದು ಈ ಅನ್ನ ಸತ್ರವನ್ನು ಪಡೆಯುವುದಕ್ಕೆ ಅಷ್ಟ ಬಂದಿದ್ದ ಬಿಡುತ್ತಿದ್ದೇನೋ. ಹಾ ಸಾರಥಿ ದೇವ ಕ್ಷತ್ರಿಯರ ಧರ್ಮಕ್ಕೆ ವೇಸಿ ಕರ್ಣನ ಮಾತಾಡುವ ಎಂಥ ಕಾಲದ ಕೆಲಸವನ್ನು ಮಾಡಿದನಲ್ಲದೆ. ಹೌದು ದೇವ. ಏನೇ ಬುದ್ಧಿ ಶೂನ್ಯರಾದ ಕರ್ಣ ತುಳನಾದಿಗಳೇ, ಸವಲ ನಾಗೇಶ ಇಲ್ಲಿಗೆ ಯುದ್ಧವನ್ನು ಮುಗಿಹಿಸೆಂದು ಜಲ್ದೆ ಬೃಹೋದರರ ಮುದ್ದಿಯ ತೊಪ್ಪುವ ಭರವಿದ್ದ ಬೀರನಾದ ನಮ್ಮ ಜನಕನಾದ ಪಾತ್ರೆಯನ್ನೇ ಸುದ್ದಿನ ಕೇಳದಾಗ್ತದೆ. ಜನಗಳನ್ನು ಹಳೆ ಹಚ್ಚಿದಂತೆ ಆಡಿಸದೆ ಎಂದಿಗೂ ಬಿಡೆನು. ಅದ ಮಳೆ ಬೆಳೆ ಅಪ್ಪ ಅರ್ಜುನ, ಈಗಲೂ ಕುಲ್ಲು ಹೊತ್ತೊಂದನಾದ ಕರ್ಣನ ಮೋಸವನ್ನು ಮಾಡುವುದಕ್ಕೆ ನಿನ್ನಿಂದ ಬೋಚನೀರವನ್ನ ಬಂದಿದ್ದೇನೆ. ಮೋಸಿಗಳಂತ ಆತನವನ್ನು ಬಿಡಿದು ಕೈಗಳಗ ಮಾಡಿಬಿಡುತ್ತಿದ್ದೇನೋ. ಅಪ್ಪ ಅರ್ಜುನ, ಅಯ್ಯೋ ಯಾನ ಪ್ರಾಚೀನ ವೀಗಿಡಲಿಕ್ಕೆ ನೀನೇ ತೆಗೆ ಬಂದಿದೆಯಾ? ಎನ್ನ ಕರ್ಮಕ್ಕೆ ನೀನೇನು ಮಾಡಿದೆಯಾ? ಬೇಡ ಮಗನೇ ಎಂದು ಬೇಡದಡನ ಮೂಢ ಮದಿಯಿಂದ ಕೂಡಿ ಹಡವಿಯೊಳ ಪಡೆದಿಯಾ ಎಂದು ಮೂಢ ಪರಿಹಾರ ಧರ್ಮವನ್ನು ಚಿತ್ರವನ್ನು ಮುಂದುಕೊಳ್ಳುವನು. ಎಷ್ಟು ದುಃಖ ಪಡುವನು. ಪಡೆದ ಮಾತೆಯಾದ ಸುಭದ್ರರಾಗಿ ನಾ ಪಡೆದ ನಮ್ಮ ವಾತಿಯನ್ನು ಕೇಳಿ ಎಷ್ಟು ದುಃಖ ಪಡುವನು. ಎಷ್ಟು ಮನನೊಂದುಕೊಳ್ಳುವಳು. ಜಗದಾತ್ಯರಾದ ಉತ್ತರ ಕನಕಾಂಗಿಯರು ಎಂಬೋಳು ನಡೆ ನೀರಿನಲ್ಲಿ ಕೈ ಬಿಟ್ಟು ಹೋದ ಎಂದು ಎಷ್ಟು ದುಃಖ ಪಡುವರು, ಎಷ್ಟು ಈ ರಣ ಪಡುಬಿಗಳು ಮಿಟಿಕೆ ಮಾಡುವುದೇನಿದೆಯಾ? ನೀನು ದೊಡ್ಡ ಒಂದು ಕಾರ್ಯವನ್ನು ಮಾಡಿದದು ಈ ಗಜಗದ ಅಭಿಲಾಷೆಯನ್ನು ಬಿಡಬೇಕು. ನೀನೇನು ಯೋಚನೆಯನ್ನು ಮಾಡಿದ ಈ ಗಜಗದ ಅಭಿಲಾಷೆಯನ್ನು ಬಿಡಬೇಕು. ಕೌರವರ ಮಕ್ಕಳೊಡನೆ ಮಾಡಿ ಸಾವಿಯನ್ನು ಮಾಡಿ ವೈರಿಗಳ ಸಮೂಹದಲ್ಲಿ ಪಾದವನ್ನು ತೋರಿಸಿ ಸಾಕು ಸಾಕು